ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸ ನಮ್ಮನ್ನೇ ದೇವರ ಸ್ಥಳಕ್ಕೆ ಒಪ್ಪಿಸಿಕೊಡೋಣ. ವಾಕ್ಯ ಧ್ಯಾನಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಡೋಣ. ಎಚ್ಕೆಲ್ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 26ನೇ ವಾಕ್ಯ. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು, ಶುಭದಾಯಕ ವೃಷ್ಟಿಯೂ ಆಗುವುದು. ದೇವರು ಇಸ್ರಾಯೇಲ್ ಮಕ್ಕಳ ಕುರಿತಾಗಿ ಮಾತನಾಡುವಂತಹ ಒಂದು ಕಾರ್ಯ. ಪ್ರತ್ಯೇಕವಾಗಿ ಬಾಬೇಲ್ನಲ್ಲಿ ಯಹೂದ್ಯರು ಸೆರೆಯಾಗಿದ್ದಾರೆ. ಎಚ್ಕೆಲನಿಗೆ ದೇವರ ಸಂದೇಶಗಳು ಅಲ್ಲಿ ಸಿಗ್ತಾ ಇದೆ. ದೇವರಲ್ಲಿ ಅವರ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿಯೂ ಅವರ ಕೊರತೆಯ ಒಂದು ಅನುಭವದಲ್ಲಿ ಒಂದು ರೀತಿಯಲ್ಲಿ ಮರುಭೂಮಿಯ ರೀತಿಯ ಅನುಭವ, ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಒಂದು ಗುಲಾಮರಾಗಿ ಸೆರೆಯಾಗಿ ಅನ್ಯ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಅವರನ್ನು ದೇವರು ಧೈರ್ಯಪಡಿಸ್ತಾ ಇದ್ದಾರೆ, ಅವರನ್ನು ದೃಢಪಡಿಸ್ತಾ ಇದ್ದಾರೆ. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಪ್ರಿಯ ದೇವರ ಮಕ್ಕಳೇ, ಇಂದಿನ ದಿನದಲ್ಲಿ ಒಂದು ವೇಳೆ ಒಣಗಿದಂತಹ ಅನುಭವದಲ್ಲಿ, ಕ್ಷಾಮದ ಅನುಭವದಲ್ಲಿ, ಕೊರತೆಗಳ ಅನುಭವದಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಆದರೆ ದೇವರ ವಾಕ್ಯ ನಮಗೆ ತಿಳಿಸುವುದೇನೆಂದರೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಎರಡು ಪದಗಳನ್ನು ನಾವು ನೋಡ್ತೇವೆ. ಒಂದು ಆಶೀರ್ವದಿಸ್ತೇನೆ, ಎರಡು ಸುಖಪಡಿಸ್ತೇನೆ. ಶಾರೀರಿಕವಾದಂತಹ ಬಲಹೀನತೆ ಆಗಿರ್ಬೋದು, ಮಾನಸಿಕ ಬಲಹೀನತೆ ಆಗಿರ್ಬೋದು, ಅವೆರಡರ ಮಧ್ಯದಲ್ಲೂ ಸಹ ಸುಖವನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ಶರೀರದಲ್ಲಿರುವಂತಹ ಗಾಯಗಳನ್ನು ಒಣಗಿಸುವುದಕ್ಕೆ ಈ ಲೋಕದ ವೈದ್ಯರುಗಳು, ನರ್ಸಸ್ಸು ಅನೇಕರಿಗೆ ಸಾಧ್ಯವಾಗುತ್ತೆ. ಆದರೆ ಮನಸ್ಸಿನ ಗಾಯಗಳನ್ನು ಒಣಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು ಮಾತ್ರ. ಆತನು ನಮ್ಮ ಸಂಗಡ ಇದ್ದಾನೆ. ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಸುಖಪಡಿಸ್ತೇನೆ, ನಾನು ನಿಮ್ಮನ್ನು ದೃಢಪಡಿಸ್ತೇನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. 12ನೇ ಅಧ್ಯಾಯ ಆದಿಕಾಂಡದಲ್ಲಿ ಓದುವಾಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಡ್ತಾನೆ, ನಾನು ನಿನ್ನನ್ನು ಐ ವಿಲ್ ಬ್ಲೆಸ್ ಯು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಇಲ್ಲೂ ಸಹ ಎಚ್ಕೆಲ್ನ ಮೂಲಕ ದೇವರ ಆ ಮಕ್ಕಳಿಗೆ ದೇವರು ಕೊಡ್ತಾ ಇರೋ ಒಂದು ವಾಗ್ದಾನ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಈ ತಿಂಗಳ ಮೊದಲನೇ ದಿವಸ ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹೌದು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನಗೆ ಸುಖ ಕೊಡ್ತೇನೆ, ನಾನು ನಿನಗೆ ಬಲವನ್ನು ಕೊಡ್ತೇನೆ, ನಾನು ನಿನಗೆ ಸೌಖ್ಯವನ್ನು ಕೊಡ್ತೇನೆ. ಈ ತಿಂಗಳ ಮೊದಲನೇ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ಕಳೆದ ದಿನಗಳೆಲ್ಲ ನನ್ನ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ, ನನ್ನ ಜೊತೆಯಲ್ಲಿ ನೀನು ಇದ್ದದಕ್ಕಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅಪ್ಪ, ಈ ದಿವಸನೂ ಸಹ ನೀನು ನನ್ನನ್ನು ಆಶೀರ್ವದಿಸು. ನನ್ನ ಬಲಹೀನತೆಯಲ್ಲಿ, ನನ್ನ ಇಕ್ಕಟ್ಟಿನಲ್ಲಿ, ನನ್ನ ಕೊರತೆಯಲ್ಲಿ, ನನ್ನ ಸಮಸ್ಯೆಯಲ್ಲಿ ನನಗೆ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ದೇವರು, ನನಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಬೇಕು. ಈ ಆಶೀರ್ವಾದ ಅಂತ ಹೇಳಿದಾಗ ನಮಗೆಲ್ಲ ಮನಸ್ಸಿಗೆ ಬರೋದೇನು ಅಂದರೆ ದುಡ್ಡು, ಆಸ್ತಿ, ಅಂತಸ್ತು, ಐಶ್ವರ್ಯ, ಇದೇ ನಾವು ಆಶೀರ್ವಾದ, ಬ್ಲೆಸ್ಸಿಂಗ್ ಅಂತ ತಿಳ್ಕೊಳ್ಳೋದು. ಕಾರ್ ಸಿಕ್ಕಿದಾಗ ದೇವರ ಆಶೀರ್ವಾದ ಸಿಕ್ತು, ಮನೆ ಸಿಕ್ಕಿದಾಗ ದೇವರ ಆಶೀರ್ವಾದ ಸಿಕ್ತು. ಆದರೆ ದೇವರ ಸನ್ನಿಧಾನದಲ್ಲಿ ನಾವು ವಾಕ್ಯವನ್ನು ಓದುವಾಗ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದಾಗ ಮುಖ್ಯವಾಗಿ ದೇವರು ಬಯಸುವಂಥದ್ದು ಸ್ಪಿರಿಚುವಲ್ ಬ್ಲೆಸ್ಸಿಂಗನ್ನು, ಆತ್ಮೀಕವಾದ ಆಶೀರ್ವಾದ, ದೈವಿಕವಾದ ಸಾನ್ನಿಧ್ಯ. ಯಾಕೆಂದರೆ ಯಾಕೋಬ ಒಂದು ಸರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ. ಅಲ್ಲಿ ನಾವು ನೋಡುವಾಗ ಯಾಕೋಬನಿಗೆ ಆಲ್ರೆಡಿ 2 ಹೆಂಡತಿಯರಿದ್ದಾರೆ, 2 ದಾಸಿಯರಿದ್ದಾರೆ, 11 ಜನ ಮಕ್ಕಳಿದ್ದಾರೆ, ಬೇಕಾದಷ್ಟು ಆಸ್ತಿ ಐಶ್ವರ್ಯ ಎಲ್ಲ ಅವನಿಗಿದೆ, ಮೃಗ ಸಂಪತ್ತುಗಳು ಬೇಕಾದಷ್ಟಿವೆ. ಇವೆಲ್ಲವನ್ನ ಯಾಬೋಕ್ ಹೊಳೆಯ ಆಚೆ ದಾಟಿಸಿ ಅವನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದೇವ್ರು ಕೇಳ್ತಾನೆ, ನನ್ನನ್ನು ಬಿಡಪ್ಪ, ನಾನು ಹೋಗ್ತೀನಿ ಅಂತ ಹೇಳಿದಾಗ ದೇವನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ. ಹಾಗಾದರೆ ಆಶೀರ್ವಾದ ಅಂದರೆ ಏನು? ಹೆಂಡತಿಯರು 2 + 2 4 ಜನ ಇದ್ದಾರೆ, ಮಕ್ಕಳು 11 ಜನ ಇದ್ದಾರೆ. ಅವಾಗ ಹೆಂಡತಿಯರ ಕುರಿತಲ್ಲ ಅವನು ಕೇಳ್ತಾ ಇರೋದು, ಮಕ್ಕಳ ಬಗ್ಗೆ ಅಲ್ಲ ಕೇಳ್ತಾ ಇರೋದು. ನಂತರ ಬೇಕಾದಷ್ಟು ಕುರಿದನಗಳು ಅವನಿಗಿದ್ದಾವೆ, ಅದ್ರ ಬಗ್ಗೆನೂ ಅವನು ಕೇಳ್ತಾ ಇಲ್ಲ. ಈಗ ಅವನಿಗೆ ಒಳ್ಳೆ ಆರೋಗ್ಯನೂ ಇದೆ, ಅದು ಕೇಳ್ತಾ ಇಲ್ಲ. ಅವನು ಹೇಳ್ತಾ ಇರೋದು, ದೇವರೇ, ನಿನ್ನ ಸಾನ್ನಿಧ್ಯ ನನ್ನ ಹತ್ರ ಬೇಕು. ಯಾಕೆಂದರೆ ಏಸಾವನನ್ನು ಭೇಟಿಯಾಗಕ್ಕೆ ಹೋಗ್ತಾ ಇದ್ದಾನೆ. ಏಸಾವನನ್ನು ಎದುರುಗೊಳ್ಳುವಾಗ ಆ ದ್ವೇಷದಿಂದ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಆಗ ಅವನು ಕೇಳ್ತಾನೆ, ಸ್ವಾಮಿ, ನೀನು ಆಶೀರ್ವದಿಸಬೇಕು ಅಂದರೆ ನಿನ್ನ ಸಾನ್ನಿಧ್ಯ ನನ್ನ ಜೊತೆ ಇಲ್ಲ ಅಂದರೆ ನಾನು ಈ ಲೋಕದಲ್ಲಿ ಮತ್ತೆ ಬದುಕೋದಕ್ಕಾಗೋದಿಲ್ಲ. ಈ ದಿವಸ ದೇವರು
ಹೇಳ್ತಾ ಇರುವಂಥ ಆಶೀರ್ವಾದ ಅಂದರೆ ಮುಖ್ಯವಾಗಿ ದೇವರ ಸಾನ್ನಿಧ್ಯದ ಆಶೀರ್ವಾದ, ಆತ್ಮೀಕದ ಆಶೀರ್ವಾದ. ಅದು ಮಾತ್ರವಲ್ಲ, ಇವೆಲ್ಲ ಬರುವಾಗ ಮೆಟೀರಿಯಲ್ ಬ್ಲೆಸ್ಸಿಂಗ್ಸು ಸಹ ಅದನ್ನು ಹಿಂಬಾಲಿಸ್ತದೆ. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ದೇವರ ವಾಕ್ಯ ಹೇಳ್ತದೆ, ಕಾಲ ಕಾಲಕ್ಕೆ ಸರಿಯಾಗಿ ನಾನು ಮಳೆ ಸುರಿಸ್ತೇನೆ. ಅದರ ಅರ್ಥ, ಒಂದು ಬೆಳೆಗೆ ಸರಿಯಾಗಿ ಮಳೆ ಬರಲಿಲ್ಲ ಅಂದರೆ ಬೀಜ ಚೆನ್ನಾಗಿದ್ದರಿಂದ, ಗೊಬ್ಬರ ಚೆನ್ನಾಗಿದ್ದರಿಂದ, ಭೂಮಿಯ ಮಣ್ಣು ಚೆನ್ನಾಗಿದ್ದರಿಂದ ಯಾವ ಪ್ರಯೋಜನ ಇಲ್ಲ. ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು. ಬೀಜ ಒಳ್ಳೆಯದನ್ನು ಸೆಲೆಕ್ಟ್ ಮಾಡಿ ನಾವು ಹಾಕ್ಬಹುದು, ಗೊಬ್ಬರ ಒಳ್ಳೆಯದನ್ನು ಸೆಲೆಕ್ಟ್ ಮಾಡಿ ನಾವು ಹಾಕ್ಬಹುದು, ಭೂಮಿಯ ಸಾರಾಂಶ ಹೇಗಿದೆ ಅಂತ ತಿಳ್ಕೊಂಡು ಅದನ್ನು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಕಾರ್ಯಗಳು ನಾವು ಮಾಡ್ಬೋದು. ಆದರೆ ಮಳೆ ಕೊಡಬೇಕಾದ ಒಂದು ದೇವರನ್ನು ಮರಿಬಾರ್ದು. ಆ ದೇವರು ಹೇಳ್ತಾನೆ, ಕಾಲಕ್ಕೆ ಸರಿಯಾಗಿ ನಾನು ಮಳೆಯನ್ನು ಕೊಡ್ತೀನಿ, ಶುಭದಾಯಕ ವೃಷ್ಟಿಯು ನಿಮಗಾಗತ್ತೆ, ಒಳ್ಳೆ ಮಳೆ ನಿಮಗೆ ಬರ್ತದೆ. ಈ ತಿಂಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ಒಳ್ಳೆ ಆಶೀರ್ವಾದದ ಮಳೆ ನನ್ನ ಮೇಲೆ ಸುರಿಸಪ್ಪ, ನಿನ್ನ ಸಾನ್ನಿಧ್ಯದ ಮಳೆ ನನ್ನ ಮೇಲೆ ಸುರಿಸು ಎಂಬುದಾಗಿ ನಾವು ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ತಿಂಗಳ ಮೊದಲನೇ ದಿವಸ ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ, ನಿನ್ನಲ್ಲಿ ಆಶ್ರಯಿಸ್ತಾ ಇದ್ದೇವೆ. ಅಪ್ಪ, ನಿನ್ನ ಮಕ್ಕಳಾದ ನಮ್ಮ ಮೇಲೆ ಆಶೀರ್ವಾದಕವಾದಂತಹ ಶುಭದಾಯಕವಾದಂತಹ ವೃಷ್ಟಿಯನ್ನು ಸುರಿಸಪ್ಪ. ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸಿ ನಿನ್ನ ಮಕ್ಕಳನ್ನು ದೇವರೇ ನೀನು ಆಶೀರ್ವದಿಸು. ಅವರಿಗೆ ಬೇಕಾದ ಸುಖವನ್ನು ಕೊಡು, ಅವರಿಗೆ ಬೇಕಾದ ಆಶೀರ್ವಾದವನ್ನು ಕೊಡು. ಆತ್ಮಿಕವಾಗಿ, ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನಿನ್ನ ಮಕ್ಕಳ ಮೇಲೆ ಅದ್ಭುತಕರವಾದ ರೀತಿಯಲ್ಲಿ ಹೇರಳವಾಗಿ ಸುರಿಸಿ ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಈ ತಿಂಗಳೆಲ್ಲ ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳು ಅನುಭವಿಸುವಂತೆ ನೀನು ಸಹಾಯ ಮಾಡು. ನಿನ್ನ ಮಕ್ಕಳು ಅನೇಕರಿಗೊಂದು ಆಶೀರ್ವಾದವಾಗಿ ನಿಲ್ಲುವಂತೆ ಸಹಾಯ ಮಾಡಪ್ಪ. ಹಾಗೆ ನೀನು ಮಾಡುತ್ತೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. God bless you.